ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದು ಕುಂಬಳಕಾಯಿ ಪಲ್ಯ. ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡ್ತಾಯಿದ್ವಿ. ಸೊ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಸೊ ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ರೆಸಿಪಿ ಮಾಡ್ತಾ ಮಾಡ್ತಾ ಪಂಪ್ಕಿನಿಗೆ ಮತ್ತು ಪಂಪ್ಕಿನ್ ಅಥವಾ ಕುಂಬಳಕಾಯಿಗೆ ಇರುವಂತಹ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇನ್ನು ಹೊಡೆದ್ಬಿಟ್ಟು ಈ ಥರ ಭಾಗ ಮಾಡಿಕೊಂಡು ಅದಾದಮೇಲೆ ನಾವು ಒಳಗಡೆ ಇರೋಂಥ ಇದನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಬೇಕು. ಸೊ ಇವಾಗ ಬನ್ನಿ ಪಂಪ್ಕಿನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಒಳಗಡೆ ಇರೋವಂಥ ಅದನ್ನು ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಪಂಪ್ಕಿನ್ನಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಪಂಪ್ಕಿನನ್ನು ಡಯಟ್ ರಿಚ್ ಫುಡ್ ಅಂತಲೇ ನಾವು ಕರಿತೀವಿ. ಸೊ ನೀವೇನಾದರೂ ಡಯಟ್ ಮಾಡ್ತಿದ್ದೀರಾ ಅಂದರೆ ಪಂಪ್ಕಿನ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಬೋದು. ಬಿಕಾಸ್ ಇದು ಲೆಸ್ ಕ್ಯಾಲರಿ ಇರುತ್ತೆ ಆ್ಯಂಡ್ ಫೈಬರ್ ರಿಚ್ ಇರುತ್ತೆ. ಸೊ ನೀವೇನಂದರೆ ಸ್ವಲ್ಪ ತಿಂದ್ರೂ ನಿಮಗೆ ಬೇಗನೆ ಹೊಟ್ಟೆ ತುಂಬುತ್ತೆ ಆ್ಯಂಡ್ ಕ್ಯಾಲ್ರಿನೂ ಲೆಸ್ ಇರುತ್ತೆ. ಸೊ ನಿಮಗೆ ಡಯಟ್ ಫುಡ್ಡಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಅದಲ್ಲದೆ ಇದಕ್ಕೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನಂದರೆ ಇದರಿಂದ ನಿಮಗೆ ವಿಟಮಿನ್ ಎ ಕಂಟೆಂಟ್ ತುಂಬಾ ಸಿಗುತ್ತೆ. ಸೊ ನಿಮಗೆ ಹೈ ಪ್ರಾಬ್ಲಮ್ ಇದ್ದರೆ ಅದು ತುಂಬಾ ಬೇಗ ಸಾಲ್ವ್ ಆಗುತ್ತೆ ಆ್ಯಂಡ್ ಫ್ಯೂಚರಲ್ಲೂ ಕೂಡ ಹೈ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಸೊ ವಿಟಮಿನ್ ಎ ರಿಚ್ ಫುಡ್ ಅಂತಲೇ ಹೇಳ್ಬೋದು ಪಂಪ್ಕಿನನ್ನು. ಸೊ ನೀವು ನಿಮ್ಮ ದಿನನಿತ್ಯದ ಡಯಟಲ್ಲಿ ಅಥವಾ ದಿನನಿತ್ಯದ ಅಡುಗೆಯಲ್ಲಿ ನೀವು ಪಂಪ್ಕಿನ್ನ ಯೂಸ್ ಮಾಡೋದ್ರಿಂದ ನಿಮಗೆ ವಿಟಮಿನ್ ಎ ಕಂಟೆಂಟ್ ತುಂಬಾ ಸಿಗುತ್ತೆ. ಇದರಿಂದ ನಿಮ್ಮದು ಹೈ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಪಂಪ್ಕಿನ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ತೀವಿ. ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಡೈಜೆಷನ್ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ನಿಮ್ಮದು ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಸೊ ಸ್ಕಿನ್ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಗ್ಲೋ ಬರುತ್ತೆ. ಸೊ ಪಂಪ್ಕಿನ್ನ ನಿಮ್ಮದು ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಈ ಪಂಪ್ಕಿನ್ನನ್ನು ನಾವು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಸೊ ಅವಾಗ ನಿಮ್ಮದು ಡಯಟಲ್ಲಿ ಇದನ್ನು ಯೂಸ್ ಮಾಡಿ. ಡಯಟಲ್ಲ ಅಂದ್ರೂ ನೀವು ರೆಗ್ಯುಲರಾಗಿ ಏನಾದರೂ ಚಪಾತಿ ಅಥವಾ ದೋಸೆ ಮಾಡಿಕೊಂಡ್ರೆ ಇದನ್ನು ಟೇಸ್ಟಿ ಕೂಡ ಇರುತ್ತೆ. ಜಸ್ಟ್ ಹೆಲ್ತ್ ಬೆನಿಫಿಟ್ಸ್ ಅಂತ ಅಲ್ಲ, ಸೊ ಟೇಸ್ಟ್ ಕೂಡ ಇರುತ್ತೆ. ಸೊ ಆದ್ದರಿಂದ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ನನ್ನ ಸಜೆಷನ್ನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದಿರುತ್ತೆ. ಸೊ ಇನ್ ಕೇಸ್ ಡಯಟ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಆ ಡಯಟ್ ಮಾಡ್ತಿಲ್ಲ, ನಾವು ಸುಮ್ಮನೆ ಅಡುಗೆ ಯೂಸ್ ಮಾಡ್ತೀವಿ ಅಂದ್ರೂ ಯೂಸ್ ಮಾಡ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಎವ್ರಿ ವೀಕ್ ಒನ್ಸ್ ಆದರೂ ನೀವು ಪಂಪ್ಕಿನ್ನ ಯೂಸ್ ಮಾಡಿ. ನೀವು ದೋಸೆ ಅಥವಾ ಚಪಾತಿ ಜೊತೆ ಇದನ್ನು ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕುಂಬಳಕಾಯಿನ ಈ ಥರ ದಪ್ಪದಾಗಿ ಕಟ್ಟಾದಮೇಲೆ ನಾನು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಹೇಗೆ ಟೊಮೊಟೊ ಗೊಜ್ಜು ಅದು ಮತ್ತು ಚಿತ್ರಾನ್ನಕ್ಕೆ ಕಟ್ ಮಾಡ್ಕೊತೀರಲ್ಲ ಆ ಥರನೂ ಬೇಕಾದರೂ ಕಟ್ ಮಾಡ್ಕೊಬೋದು. ಆರು ಸ್ವಲ್ಪ ಸಣ್ಣದಾಗಿ ನೀವು ಯಾವುದಾದ್ರೂ ಪಲ್ಯಗಳಿಗೆ ಕಟ್ ಮಾಡ್ತೀರಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ನಾನು ತೊಗೊಂಡಿದ್ದೀನಿ. ಸೊ ಒಂದು ಮೀಡಿಯಮ್ ಸೈಜ್ ಕುಂಬಳಕಾಯಿನ ನಾವು ಕಟ್ ಮಾಡಿರೋದು, ಅದಕ್ಕೆ 2 ಈರುಳ್ಳಿ ಬೇಕಾಗತ್ತೆ. ಸೊ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ 2 ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಅದಾದಮೇಲೆ ನಾನು 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಬೋದು. ಸೊ ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ, ಹಾಗಾಗಿ ನಾನು 12 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿನ ನಾನೀಗ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ಪ್ಯಾನ್ ಇಟ್ಟು ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ, ನೀವು ಯಾವ ಕ್ವಾಂಟಿಟಿ ತೊಗೊಂಡಿದ್ದೀರೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕಿದ್ಮೇಲೆ ಸಾಸಿವೆನ ಆಡ್ಮೇಲೆ ನೀವು ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಕರಿಬೇವು ಸಹ ಆ್ಯಡ್ ಮಾಡ್ತಾ ಇದ್ದೀನಿ.
ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಆ್ಯಡ್ ಮಾಡಿ ಸೊ ಇವಾಗ ಇಲ್ಲಿ ಸ್ವಲ್ಪ ಕಲರ್ ಹಾಕಿದ ತಕ್ಷಣ ನೋಡ್ಕೊಬೋದು. ಸೊ ಅದಕ್ಕೆ ಹಸಿಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಕಟ್ ಮಾಡಿರೋ ಅಂಥ ಹಸಿಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಬಾಡಿಸಿ. ಈರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಗ್ಗರಣೆಗೂ ಕೂಡ ಟೇಸ್ಟ್ ಸಿಗುತ್ತೆ. ಸೊ ಸ್ವಲ್ಪನೇ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ ಈರುಳ್ಳಿಗೆ. ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಕಲರ್ ಕೂಡ ಚೇಂಜ್ ಆಯಿತು. ಸೊ ಇವಾಗ ನಾವು ಕಟ್ ಮಾಡ್ಕೊಂಡಿರೋಂಥ ಕುಂಬಳಕಾಯಿನ ಹಾಕೋಣ. ಇವಾಗ ನಾನು ಕಟ್ ಮಾಡಿರುವಂಥ ಕುಂಬಳಕಾಯಿನ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಸೊ ಸಿಪ್ಪೆ ಸಮೇತನೇ ನೀವು ಪಲ್ಯ ಮಾಡಿದ್ರೇ ಅದು ಚೆನ್ನಾಗಿರೋದು ಆ್ಯಂಡ್ ಹೆಲ್ದಿ ಕೂಡ. ಸೊ ನೀವೇನಾದರೂ ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ತೀರಾ ಅಂದರೆ ಇದು ಬೇಗನೆ ಬೆಂದೋಗುತ್ತೆ. ಸೊ ನಿಮಗೆ ಪಲ್ಯ ಕೈಗೆ ಸಿಗಲ್ಲ, ಇದು ಸ್ನ್ಯಾಕ್ಸ್ ಥರ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಒಗ್ಗರಣೆ ಜೊತೆ ಇದು ಕುಂಬಳಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಮೀಡಿಯಮ್ ಉರಿಲಿ ಬೇಯಿಸ್ಕೊಡಿ. ಸೊ 10 ನಿಮಿಷ ಬೆಂದಾದಮೇಲೆ ನೀವು ಸಾಲ್ಟ್ ಮತ್ತು 10 ರಿಂದ 15 ನಿಮಿಷ ಬೇಯಿಸಿದ್ರೆ ಸೊ ನೋಡಿ ಆಲ್ರೆಡಿ ಎಲ್ಲ ಬೆಂದೋಗಿದೆ. ಈವನ್ ಆ ಗ್ರೀನ್ ಕಲರ್ ಭಾಗನೂ ಕೂಡ ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ನೀವು ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಎಷ್ಟು ಕಾಯಿ ಹಾಕ್ತೀರೋ ಅಷ್ಟು ಟೇಸ್ಟ್ ಇರುತ್ತೆ ಇದಕ್ಕೆ. ಸೊ ನಾನು 1 ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಕುಂಬಳಕಾಯಿಗೆ. ಸೊ ಇವಾಗ ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ರುಚಿಯಾದ ಪಲ್ಯ ಸವಿಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.